ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ ಆಗಲೇ ಟೈಮ್ 5:45 ಆಗಿತ್ತು. ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೇಗನೆ ಎದ್ದು ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ, ಸ್ವಲ್ಪ ಕೆಲಸ. ಆಮೇಲೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದೆ. ನೋಡ್ತಾ ಇರ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಅಲ್ಲಿ ಅರ್ಧ ಚಂದ್ರ ಕೂಡ ಕಾಣಿಸ್ತಾ ಇದೆ. ನೆಕ್ಸ್ಟು ವಿಡಿಯೋದಲ್ಲಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ನಾನು ಎದ್ದೇಳೋಷ್ಟೊತ್ತಿಗೆ ಚಂದ್ರ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ನಾನು ಮಂಗಳವಾರ ಆಗಿತ್ತು, ಅದಕ್ಕೆ ಪೂಜೆ ಕೂಡ ಮುಗಿಸಿದ್ದೆ. ಸಿಂಪಲಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಊದಿನ ಕಡ್ಡಿ ಹಚ್ಚಿ ದೀಪ ಹಚ್ತೀನಿ. ಅಂಗಡಿಯಲ್ಲಿ ಮಾತ್ರ, ಮನೆಯಲ್ಲಾದರೆ ಸಾಯಂಕಾಲ ಹಚ್ತೀನಿ. ಸಾಯಂಕಾಲ 2 ಹತ್ರ ಕೂಡ ಹಚ್ತೀನಿ ನಾನು. ಇನ್ನು ಸಿಂಪಲಾಗಿ ಪೂಜೆ ಎಲ್ಲ ಮಾಡಿದ್ದೆ. ಮಂಗಳವಾರ ಆಗಿತ್ತು, ಯಾಕೆಂದರೆ ಇವತ್ತು ಮಾರಮ್ಮನ ಜಾತ್ರೆ ಇತ್ತು. ಫಸ್ಟ್ಗೆ ದೊಡ್ಡ ಜಾತ್ರೆ ಆಗಿತ್ತು ಹೋದ ತಿಂಗಳು. ಈ ತಿಂಗಳು ಚಿಕ್ಕ ಜಾತ್ರೆ ಆಗುತ್ತೆ. ಎರಡು ಸತಿ ಜಾತ್ರೆ ಮಾಡ್ತಾರೆ, ಮತ್ತು ಮಾರಮ್ಮನ ಹಬ್ಬ ಕೂಡ ಮಾಡ್ತಾರೆ. ಹೋದ ತಿಂಗಳಲ್ಲಿ ಮಾಡದೇ ಇರೋರು ಈ ತಿಂಗಳಲ್ಲಿ ಕೂಡ ಬೇಟೆ ಕಡಿತಾರೆ. ಇನ್ನು ಆ ಥರ ಕೂಡ ಇತ್ತಲ್ಲ, ಹಣ್ಣು ಕಾಯಿ ಕಟ್ಟು ಕಳ್ಸೋಣ ಅಂತ ಹೇಳಿಬಿಟ್ಟು ದೇವರಿಗೆ ಬೇಗನೆ ಎದ್ದು ಕೆಲಸಗಳೆಲ್ಲ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಾನು. ನೋಡ್ತಾ ಇರ್ಬೋದು, ಎದ್ದ ತಕ್ಷಣ ಈ ಥರ ದೀಪ ಹಚ್ತೀನಿ, ಹೂವು ಇಟ್ಟು ಡೈಲಿ ಅಷ್ಟೇ. ಆಮೇಲೆ ಸಾಯಂಕಾಲ ಆದರೆ ನೀಟಾಗಿ ಪೂಜೆ ಮಾಡ್ತೀನಿ. ಸಿಂಪಲಾಗಿ ಅಷ್ಟೇ, ಬೆಳಗ್ಗೆ ಈ ಥರ ಅಷ್ಟೇ. ಎಷ್ಟು ಹೂವು ಇರುತ್ತೋ ಅಷ್ಟು ಹೂವು ಕಿತ್ಕೊಬಂದು ಹೂವು ಇಟ್ಟು ಅಂಗಡಿಯಲ್ಲಿ ಮಾತ್ರ ಪೂಜೆ ಮಾಡ್ತೀನಿ. ಈ ಥರ ದೀಪ ನೋಡ್ತಾ ಇರೋದು ಚೆನ್ನಾಗಿ ದೀಪ ಉರಿತಾ ಇದೆ ಅಂತ ಹೇಳ್ಬಿಟ್ಟು. ಲಕ್ಷ್ಮೀ ಫೋಟೋ ಕೂಡ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೇನು ಆಗಲೇ 6 ಆಗಿತ್ತು ಟೈಮು, ಆಗ ಈ ವಿಡಿಯೋ ಹಿಡಿದಿದ್ದು ನಾನು. ಇನ್ನು ನೆಕ್ಸ್ಟು ಮಂಗಳವಾರ ಬೇರೆ ಅಲ್ವಾ, ಬೇಗ ಬೆಳಗ್ಗೆನೇ ವಾರ ಮಾಡಿ ಹಣ್ಣು ಕಾಯಿ ಕಟ್ಟು ಕಳ್ಸೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಇದ್ದು ನೈಟ್ ತೊಳೆದಿದ್ವು. ಅವು ತೊಳೆದಿರಲಿಲ್ಲ, ಮತ್ತು ಪಾತ್ರೆ ಕೂಡ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮತ್ತು ನೆಲ ಕೂಡ ಒರೆಸ್ಬಿಡೋಣ. ಒಂದು ಸತಿ ಹಣ್ಣು ಕಾಯಿ ಕಟ್ಟು ಕಳಿಸ್ಬೇಕು, ಹೋಗ್ತಾರಲ್ಲ ಯಾರಾದರೂ ಅಂತ ಹೇಳ್ಬಿಟ್ಟು ಹೋಗಬೇಕಿತ್ತು ನಾವು ಕೂಡ ಈ ಸತಿ ಜಾತ್ರೆಗೆ. ಹೋದ ತಿಂಗಳು ಹೋಗಿರಲಿಲ್ಲ, ಅಟ್ಲೀಸ್ಟ್ ಈ ತಿಂಗಳಲ್ಲಾದರೂ ಹೋಗ್ಬರೋಣ ಈ ಜಾತ್ರೆಗೆ ಅಂತ ಅಂದ್ಕೊಂಡ್ವಿ. ಹೋಗೋಕ್ಕಾಗಲಿಲ್ಲ, ಏನೋ ಸ್ವಲ್ಪ ಒಂದು ಪ್ರಾಬ್ಲಮ್ ಆಗಿತ್ತಲ್ಲ, ಅದಕ್ಕೋಸ್ಕರ. ಅಂದರೆ ನಮ್ಮ ಮಾವತೀರು ಹೋಗಿದ್ರಲ್ವ, ಅದಕ್ಕೆ ಯಾಕೆ ಹೋಗೋಕ್ಕೆ ಇದು ಆಗಲಿಲ್ಲ, ಅದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಹೋಗ್ಬಿಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡು, ಮತ್ತು ಅಲ್ಲಿ ದೇವಸ್ಥಾನ ಇದೆ, ಒಂದು ದೊಡ್ಡ ದೇವಸ್ಥಾನ ಗೌರ ಸಮುದ್ರದಲ್ಲಿ, ಮಾರಮ್ಮನ ದೇವಸ್ಥಾನ ಅಂತ ಇದೆ. ಅಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಒಂದು ನಿದ್ದೆ ಮಾಡಿಬಿಟ್ಟು ಬರೋಣ ಅಂತ ಕೈ ಮುಕ್ಕೊಂಡಿದ್ವಿ. ಹೋಗಬೇಕು ಅಲ್ಲಿಗೂ ಕೂಡ, ಯಾವಾಗಾದರೂ ಮಂಗಳವಾರನಾದರೂ ಇಲ್ಲ ಶುಕ್ರವಾರನಾದರೂ. ಅದಕ್ಕೆ ಈ ಸತಿ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ. ಇನ್ನು ಅಟ್ಲೀಸ್ಟ್ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹಣ್ಣು ಕಾಯಿ ಆದರೂ ಕಟ್ಟು ಕಳ್ಸೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ನನ್ನ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ನೈಟ್ ಒಂದು ಸ್ವಲ್ಪ ಪಾತ್ರೆ ಇದ್ದು ಅವು ಕೂಡ ಎಲ್ಲ ತೊಳೆದು ಇವಾಗೆಲ್ಲ ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ. ಚಿಕ್ಕ ಹಬ್ಬ ಆಗಿರೋದ್ರಿಂದ ಚಿಕ್ಕಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ಕೂಡ ಮನೇಲಿದ್ದರು. ಯಾರೂ ಕೆಲಸಕ್ಕೆ ಹೋಗಿರಲಿಲ್ಲ. ಜಾತ್ರೆಗೆ ಹೋಗೋರೆಲ್ಲ ಜಾತ್ರೆಗೆ ಹೋಗ್ತಾಯಿದ್ರು. ಅದಕ್ಕೆ ನನ್ನ ಮಗಂದು ಅಷ್ಟೊಂದು ನನಗೆ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಬೇಗನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟೆ ನಾನು. ಇನ್ನು ಕಸ ಎಲ್ಲ ಗೂಡಿಸಿ ನೀಟಾಗಿ ಇವಾಗ ಪಾತ್ರೆ ಎಲ್ಲ ಜೋಡಿಸಿ ಇವಾಗೆಲ್ಲ ಸ್ಟವ್ ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಸ್ಟವ್ ತೊಳಿತಾ ಇದ್ದೀನಿ. ಸ್ಟವ್ ಒಂದು ತೊಳೆದೇ ಇರಲಿಲ್ಲ. ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲಲ್ವ, ಅದಕ್ಕೋಸ್ಕರ ಅವನ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತಾ ಇದ್ದೀನಿ. ಅವನಿಗಿನ್ನ ಸ್ವಲ್ಪ ಜಾಸ್ತಿ ಇದಾಗಿಲ್ಲ, ಕ್ಲಿಯರ್ ಆಗಿಲ್ಲ. ಅವನಿಗೆ ನೋಡೋಕೆ ಚೆನ್ನಾಗಿದ್ದಾನೆ, ಆ್ಯಕ್ಟಿವ್ ಆಗಿದ್ದಾನೆ, ಬಟ್ ಅವನೊಳಗೇ ಒಂಥರ ಹಿಂಸೆ ಪಡ್ತಾ ಇದ್ದಾನೆ. ಮೇಲ್ಮೇಲೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಷ್ಟೇ. ಅವ್ನಿಗೆ ಸ್ವಲ್ಪ ಇನ್ನೂ ಹೆಲ್ತು ಇದು ಕ್ಲಿಯರ್ ಆಗಿಲ್ಲ ಅವನಿಗೆ. ಅದಕ್ಕೋಸ್ಕರ ಜ್ವರ ಬೇರೆ ಸ್ವಲ್ಪ ಬಿಟ್ಟು ಬರ್ತಾಯಿದೆ. ಅವನ ಕಡೆ ಸ್ವಲ್ಪ ಇದು ಮಾಡ್ಕೊಂಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಆಚೆ ಈಚೆ ಆಗ್ತಾಯಿದೆ ಅಷ್ಟೇ. ಇಲ್ಲಾಂದರೆ ಕೆಲಸ ಎಲ್ಲ ನೀಟಾಗೆಲ್ಲ ಮಾಡ್ಕೊಂಬಿಡ್ತಿದ್ದೆ ನಾನು. ಅದಕ್ಕೆ ಮತ್ತು ನೈಟ್ ಕೂಡ, ಸೋಮವಾರ ನೈಟ್ ಕೂಡ ಗ್ಯಾಸ್ ಎಲ್ಲ ಒರೆಸಿರಲಿಲ್ಲ. ಅದಕ್ಕೆ ಸ್ವಲ್ಪ ಗಲೀಜು ಥರ ಆಗಿತ್ತು. ಇನ್ನು ಮಂಗಳವಾರ ನಾನು ಯಾವತ್ತೂ ಗ್ಯಾಸು ಮತ್ತು ಏನಾದರೂ ಆಗಲಿ ತೊಳೆಯಲ್ಲ. ಆದರೆ ಇವತ್ತು ಮಾಡಲೇಬೇಕಾಯಿತು. ಮತ್ತು ಸೋಮವಾರ ಬೇರೆ ತೊಳೆದಿರಲಿಲ್ಲ. ಇವತ್ತು ಹಬ್ಬ ಬೇರೆ ಇದೆ, ಜಾತ್ರೆ ಬೇರೆ ಇದೆ. ನಾವು ದೇವ್ರಿಗೆ ಯಾವ ಥರ ನಾವು ಇದು ಮಾಡಬೇಕು ಆ ಥರ ಮಾಡಲೇಬೇಕಲ್ವ. ಅದಕ್ಕೋಸ್ಕರ ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ದೇವಿ ಮೇಲೇ ಭಾರ ಹಾಕ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಸ್ಟವ್ ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ಇನ್ನು ಅದು ಕೂಡ ಒರೆಸ್ತಾ ಇದ್ದೀನಿ ಕ್ಲೀನಾಗೆ. ಇನ್ನು ಸ್ಟವ್ ಎಲ್ಲ ನೀಟಾಗಿ ಉಜ್ಜಿ ನೀಟಾಗೆಲ್ಲ ಒರೆಸ್ಬಿಟ್ಟು, ಮತ್ತು ಅಂಗಡಿ ಕಡೆ ಕೂಡ ಬರ್ತಾಯಿದ್ರು. ಬೆಳಗ್ಗೆನೇ ಅಲ್ವಾ, ಜಾತ್ರೆ ಬೇರೆ ಇತ್ತು. ಎಲ್ಲ ಹೋಗ್ತಾಯಿದ್ರು ಬೆಳಗಿನ ಜಾವ 3 ಗಂಟೆ, 3:30 ಮತ್ತು 2 ಗಂಟೆಯಿಂದ ಕೂಡ ಹೋಗ್ತಾಯಿದ್ರು. ಗಾಡಿಗಳೆಲ್ಲ ಹೋಗೋ ಸೌಂಡ್ ಕೇಳಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಎದ್ದುಬಿಟ್ಟಿದ್ದೆ. 4 ಗಂಟೆಗೆ ಎದ್ದು ಬಟ್ ಅಂಗಡಿ ಬಾಗಿಲು ತೆಗ್ದಿರಲಿಲ್ಲ. ಸ್ವಲ್ಪ ಎಚ್ಚರಿಕೆ ಮೇಲೇ ಇದ್ದೆ. ಎಲ್ಲ ಗಾಡಿಗಳು ಮತ್ತು ಟೆಂಪೋಗಳೆಲ್ಲ ಹೋಗ್ತಾ ಇದ್ವಲ್ಲ, ಸೌಂಡ್ ಕೇಳ್ಕೊಂತ ಸುಮ್ಮನೆ ಇದ್ದೆ. ಮಾಮೂಲಿ 4:45 ಹಂಗೆ ಬಾಗಿಲು ತೆಗ್ದು, ಅಂಗಡಿ ಬಾಗಿಲು ತೆಗೆದು ನಾನು ಕೆಲಸಗಳೆಲ್ಲ ಮಾಡ್ಕೊಂಡು ಅಷ್ಟೇ. ಇನ್ನು ಸ್ಟವ್ ಎಲ್ಲ ನೀಟಾಗೆಲ್ಲ ಒರೆಸಿ ಎಲ್ಲ ಉಜ್ಜಿ ಒರೆಸಿದ್ದೀನಿ. ಇವಾಗ ನೆಲ ಕೂಡ ಒರೆಸ್ಕೊಂಬರ್ತಾಯಿದ್ದೀನಿ. ಇದು ಒಂದು ನೆಲ ಎಲ್ಲ ಒರೆಸ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ಹಣ್ಣು ಕಾಯಿ ಎಲ್ಲ ಕೊಟ್ಟು, ಮತ್ತು ಇದು ಉಂಡಿಗೆ ಕಾಣಿಕೆ ಹಾಕ್ತಾರಲ್ಲ, ಕಾಣಿಕೆ ಕೂಡ ಕೊಟ್ಟು ಕಳ್ಸೋಣ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡು ಬೇಗ ವಾರ ಮಾಡ್ಕೊಂಬರ್ತಾಯಿದ್ದೀನಿ.
ಅಟ್ಲೀಸ್ಟ್ ನಮ್ಗೆ ಹೋಗೋಕ್ಕಾಗಲಿಲ್ಲ ಅಂತ ಗೊತ್ತಾದರೆ ನಾವು ಸ್ವಲ್ಪ ಹಣ್ಣುಕಾಯಿ ಆದರೂ ಕೊಟ್ಟು ಕಳಿಸ್ಬೇಕು ಮನೆಯಿಂದ. ಸ್ವಲ್ಪ ಒಳ್ಳೆಯದೇ ನಮಗೆ. ಮತ್ತು ಮನೆಯಲ್ಲಿ ಮಕ್ಕಳಿರೋರಂತೂ ಸ್ವಲ್ಪ ಇದರಲ್ಲಿ ಮಾತ್ರ ತುಂಬ ಹುಷಾರಾಗಿರಬೇಕು. ಯಾಕೆಂದರೆ ಮಾರಮ್ಮ ದೇವಿ ಅಂತಂದರೆ ಇಡೀ ಸುತ್ತೇಳು ಹಳ್ಳಿಗೆ ಕೂಡ ಕಾಪಾಡೋ ದೇವತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಇದಾದರೂ ಕೂಡ ನೆಗ್ಲಿಜೆನ್ಸ್ ಮಾಡಬಾರ್ದು. ನನಗೆ ಗೊತ್ತಾದಾಗಿಂದ ನಾನು ಅದನ್ನೇ ಪಾಲಿಸ್ಕೊಬರ್ತಾ ಇದ್ದೀನಿ. ಇನ್ನು ಫೈನಲಿ ನೆಲೆ ಎಲ್ಲ ಒರೆಸಿ ಮತ್ತು ಹೊರಗಿಂದ ಕೂಡ ಚಪ್ಪದ ಕೆಳಗೆಲ್ಲ ಒರೆಸಿ ಮತ್ತು ಬಟ್ಟೆ ಎಲ್ಲ ಇಟ್ಟಿದ್ದಾಯಿತು. ಇನ್ನು ಅಡುಗೆ ಬಂದುಬಿಟ್ಟು ಏನಾದರೂ ಮಾಡಬೇಕಿತ್ತು. ಚಿಕ್ಕಮ್ಮ ಸ್ವಲ್ಪ ಹಾಗಲಕಾಯಿ ಸಾಂಬಾರು ಮಾಡಿದರು. ಅವರು ಹಾಗಲಕಾಯಿ ಸಾಂಬಾರು ಮಾಡಿದ್ರು, ನನಗೂ ಸ್ವಲ್ಪ ಕೊಟ್ಟಿದ್ರು. ನೀನು ಇನ್ನೇನು ಮಾಡ್ಕೊತೀಯ, ಏನಾದರೂ ಮಾಡ್ಕೊ, ರೈಸ್ ಮಾಡ್ಕೊ ಅಂತ ಹೇಳಿದರು. ಇನ್ನು ನಾನು ರೈಸ್ ಮಾಡಲಿಲ್ಲ, ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಫಿಕ್ಸ್ ಆದೆ. ಮುದ್ದೆ ಆದರೆ ನನ್ನ ಮಗ ಕೂಡ ಚೆನ್ನಾಗಿ ತಿಂತಾನೆ. ಅದಕ್ಕೋಸ್ಕರ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮುದ್ದೆ ಮಾಡ್ತಾಯಿರ್ತೀನಿ. ಬೆಳಗ್ಗೆ ಅಂದರೆ ಬೆಳಗ್ಗೆ ಮುದ್ದೆ ಮಾಡ್ತೀನಿ, ಇಲ್ಲ ನೈಟ್ ಅಂದರೆ ನೈಟ್ ಮುದ್ದೆ ಮಾಡ್ತೀನಿ. ಒಟ್ಟು ಒಂದು ದಿನಕ್ಕೆ ಒಂದು ಸತಿನಾದರೂ ಮುದ್ದೆ ಮಾಡೇ ಮಾಡ್ತೀನಿ. ಇಲ್ಲ ಮಧ್ಯಾಹ್ನ ಕೂಡ ಬೆಳಗ್ಗೆ ಏನಾದರೂ ಸ್ವಲ್ಪ ನೈಟು ಮಿಕ್ಕಿದ ಅನ್ನ ಏನಾದರೂ ಇದ್ದರೆ ಅದು ತಿನ್ಕೊಂಡು ಮತ್ತೆ ಮಧ್ಯಾಹ್ನಕ್ಕೆ ಬಿಸಿ ಮುದ್ದೆ ಮಾಡ್ಕೊತೀನಿ, ಆ ಥರ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಸ್ವಲ್ಪ ಟೀ ಇತ್ತು, ಮತ್ತು ಹಾಲು ಹಾಕಿ ಮಾಡಿದ್ದೆ, ಹಾಲು ಪೌಡ್ರ್ ಖಾಲಿಯಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿತ್ತು ಆಗಲೇನ. ಇರಲಿ ಬಿಡು ಪರವಾಗಿಲ್ಲ, ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಒಂದು ಗ್ಲಾಸು ಬಿಸಿ ಮಾಡ್ಕೊಂಡು ಕುಡಿದೆ. ಮತ್ತು ಹೂವು ಕೂಡ ತೊಗೊಂಡಿದ್ದೆ, ಹಬ್ಬ ಅಲ್ವಾ, ಮತ್ತು ಫೋಟೋಗೆಲ್ಲ ನೀಟಾಗಿ ಮುಡಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ. ಈ ಹೂವು ಬಂದುಬಿಟ್ಟು ಒಂದು ಬಾರಿ 70 ರೂಪಾಯಿ. ಅವರು ಕಡಿಮೆನೇ ಮಾಡಲಿಲ್ಲ. ಅಂದರೆ ಹಳ್ಳಿ ಕಡೆ ಮಾರ್ಕೊಂಬರ್ತಾರಲ್ವ, ಅವರು ಅಲ್ಲಿಂದ ತೊಗೊಂಬಂದು ಮಾರ್ತಾರಲ್ವ, ಅವ್ರು ಫಿಕ್ಸೆಡ್ ರೇಟ್ ಇಟ್ಟಿರ್ತಾರೆ. ಕಡಿಮೆ ಮಾಡಿಕೊಡ್ರಿ ಅಂತ ಕೂಡ ಕೇಳಿದ್ರು, ಕೊಡಲಿಲ್ಲ. ಬಿಡು, ನಾವು ಡೈಲಿ ಏನು ನಾವು ತೊಗೊಂಡು ಮುಡ್ಸಲ್ಲಲ್ವ, ಹಿಂಗೆ ಹಬ್ಬಗಳಲ್ಲೇ ಅಷ್ಟೇ ತಾನೇ ಅಂತೇಳ್ಬಿಟ್ಟು 70 ರೂಪಾಯಿ ಕೊಟ್ಟು ಒಂದು ಬಾರ್ ತೊಗೊಂಡಿದ್ದೆ. ಸೇವಂತಿ ಹೂವು ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಎತ್ತಿಟ್ಟೆ ಫ್ರಿಜ್ಜಲ್ಲಿ, ಡೈಲಿ ಇಷ್ಟಿಷ್ಟು ಮುಡ್ಸೋಣ ಅಂತ ಹೇಳಿ. ಮಿಕ್ಕಿರೋವೆಲ್ಲ ಫೋಟೋಗೆ ಎಷ್ಟಾಗುತ್ತೋ ಅಷ್ಟು ತೊಗೊಂಡ್ಬಿಟ್ಟು ಮಿಕ್ಕಿರೋ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಇನ್ನು ಈ ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ. ಒಟ್ಟು ಸಂಜೆವರೆಗಂತೂ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಮಾಡ್ಕೊತಾನೆ ಇದ್ದೆ. ತುಂಬ ಕೆಲಸ ಇತ್ತು ಹಬ್ಬ ಅಂದಮೇಲೆ, ಅಷ್ಟೇ ಅಲ್ವಾ. ಮತ್ತು ನನ್ನ ತಂಗಿಯರು ಕೂಡ ಬರ್ತಾಯಿದ್ರು. ಮತ್ತು ಇವತ್ತು ಸ್ಪೆಷಲ್ ಏನಂದರೆ ನಾನ್ ವೆಜ್ ಮಾಡಲೇಬೇಕು ಮನೆಯಲ್ಲಿ. ಅದಕ್ಕೋಸ್ಕರ ನಾನು ಅಂತೂ ತೊಗೊಳ್ಳಿಲ್ಲ, ಚಿಕ್ಕಪ್ಪ ತಂದು ಕೊಟ್ಟಿದ್ರು. ಎಲ್ರಿಗೂ ಇಲ್ಲೇ ಮಾಡಮ್ಮ, ಮತ್ತು ತಂಗಿಯವರೆಲ್ಲ ಬರ್ತಾರೆ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಇನ್ನು ತಂದಿರಲಿಲ್ಲ. ಕಟ್ ಮಾಡಿಸ್ಕೊಬರ್ತೀನಿ ಚಿಕನ್ ಅಂತ ಹೇಳಿಬಿಟ್ಟು ಅವರು ಹೋಗಿದ್ರು. ಇನ್ನು ಅಷ್ಟೇ ನಾವು ಬೆಳಗ್ಗೆ ಆಗಿತ್ತಲ್ವ, ಬೆಳಗ್ಗೆ ಸ್ವಲ್ಪ ಬೇಗ ಮುದ್ದೆ ಮಾಡ್ಕೊಂಡು ತಿಂದುಬಿಡೋಣ, ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆ ಕೂಡ ಇಟ್ಟಿದ್ದೆ. ಹಾಗಲಕಾಯಿ ಸಾಂಬಾರು ಮುದ್ದೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರು ಸಾಂಬಾರು. ಚಪಾತಿಗೆ ಆಗಿದ್ರು ಕೂಡ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಬಿಸಿ ಮುದ್ದೆ ಮತ್ತು ಹಾಗಲಕಾಯಿ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನನಗೆ ಮೊದಲೇ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಅದನ್ನ ಒಂದು 2 ದಿನ ಬಿಸಿ ಮಾಡ್ಕೊಂಡು ತಿಂದೆ. ಅಷ್ಟಿಷ್ಟ ನನಗೆ ಹಾಗಲಕಾಯಿ ಸಾಂಬಾರು ಅಂದರೆ. ಚಿಕ್ಕಮ್ಮ ಕೂಡ ಸೇಮ್ ಅವ್ರ ಥರನೇ ನಾನು ಮಾಡ್ತೀನಲ್ವ, ಅದೇ ಥರನೇ ಅವರು ಕೂಡ ಮಾಡೋದು. ಅವ್ರ ಥರ ನಾನು ಮಾಡ್ತಾಯಿರ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಮಾತ್ರ. ಇನ್ನು ಸ್ವಲ್ಪ ಮುದ್ದೆ ಎಲ್ಲ ನೀಟಾಗಿ ಕೂಡಿಸ್ಬಿಟ್ಟು ಹಂಗೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಇಟ್ಟು ಒಂದು ಸ್ವಲ್ಪ ತಳ್ಕೊಳ್ಳಿ ಒಂದು 2 ನಿಮಿಷ ಅಂತೇಳ್ಬಿಟ್ಟು ಹೊರಗಡೆ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆ ಅಂದರೆ, ಯಪ್ಪ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಟ್ಟೆ. ನಮ್ಮ ಈ ಬಟ್ಟೆಗಳೆಲ್ಲ ಅಂದರೆ ನಮ್ಮ ಬುಜ್ಜಿ ನಮ್ಮ ಅಕ್ಕ ಎಲ್ಲ ಇದು ಕಂಫರ್ಟ್ ಹಾಕ್ಬಿಟ್ಟು ನೀರಲ್ಲೆಲ್ಲ ಸರ್ಪೆಲ್ಲ ಹಾಕಿ ನೆನೆಸಿ ಜಾಲ್ಸಿ ಹಾಕ್ತಾಯಿದ್ದಾರೆ ತಂತಿಗೆಲ್ಲ. ಈ ಕಾರಣ ಏನಂದರೆ, ನಮ್ಮ ಮಾಮ ಅಂದರೆ ನಮ್ಮ ಸೋದರ ಮಾವ, ನಮ್ಮಮ್ಮ ಇದ್ದಾರಲ್ವ, ಅವ್ರ ತಮ್ಮ, ಚಿಕ್ಕ ತಮ್ಮ, ಅವರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಕಬೋರ್ಡ್ಗೆ ಹೋಗ್ಬಿಟ್ಟು ಪೆಟ್ರೋಲೆಲ್ಲ ಸುರಿದ್ಬಿಟ್ಟಿದ್ದಾರೆ ನೈಟು. ಸ್ವಲ್ಪ ಗಂಡ ಹೆಂಡತಿ ಜಗಳ ಆಡಿಬಿಟ್ಟು ಸುಮ್ಮನೆ ಮಾತಿಗೆ ಮಾತು ವಾದ ಮಾಡಿಬಿಟ್ಟು ಅವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ನಮ್ಮ ಮಾವ. ಸ್ವಲ್ಪ ಏನು ಜಾಸ್ತಿನೇ ಮಾಡ್ತಾರೆ. ಅವ್ರು ಡ್ರಿಂಕ್ಸ್ ಮಾಡಿದ್ರೆ ನಾನು ಏನು ಮಾಡ್ತೀನಿ ಅನ್ನೋ ಜ್ಞಾನನೂ ಕೂಡ ಇರಲ್ಲ ಅವ್ರಿಗೆ. ಅದಕ್ಕೆ ಹೋಗ್ಬಿಟ್ಟು ಪಾಪ ಬಟ್ಟೆ ಏನು ಮಾಡ್ತಿದ್ವಿ ಹೇಳಿ, ಹೋಗ್ಬಿಟ್ಟು ಕಬೋರ್ಡ್ ಬಾಗಿಲು ತೆಗೆದು ಪೆಟ್ರೋಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಕ್ಕ ಬೆಳಗ್ಗೆಯಿಂದ ಅಂದರೆ ನಮ್ಮ ಅಕ್ಕರ ಮನೆ ಸ್ವಲ್ಪ ದೂರ ಇದೆ. ದೂರ ಅಂದರೆ ಅಷ್ಟು ದೂರ ಇಲ್ಲ, ಸ್ವಲ್ಪ ಹತ್ರನೇ ಇರೋದು. ಅಲ್ಲಿ ಎಲ್ಲ ಒಂದು 5-6 ತಂತಿಗೆ ಪಕ್ಕದ ಮನೆಯವರು ತಂತಿಗಳಿಗೆಲ್ಲ ಬಟ್ಟೆ ಎಲ್ಲ ಜಾಲಿಸಿ ಎಲ್ಲ ಒಣಗಾಕಿ ಆಮೇಲೆ ಲಾಸ್ಟಿಗೆ ನಮ್ಮ ಮನೆ ಹತ್ರ ಬಂದರು. ಇನ್ನು ಚಿಕ್ಕಮ್ಮರ ಮನೆ ಹತ್ರ ಕೂಡ ಸ್ವಲ್ಪ ಪ್ಲೇಸ್ ಜಾಸ್ತಿ ಇದೆ ಅಲ್ವಾ, ಅಲ್ಲಿ ಕೂಡ ಹಾಕ್ಬೋದು ಮತ್ತು ಇಲ್ಲಿ ಕೂಡ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಪಾಪ ಜಾಲಿಸ್ತಾ ಇದ್ರಲ್ಲ. ಇನ್ನು ತೊಟ್ಟೆಯಲ್ಲಿ ಸ್ವಲ್ಪ ನೀರು ಖಾಲಿ ಆಗಿತ್ತು. ನಾನು ಕೂಡ ಪೈಪ್ ಹಾಕಿ ನೀರೆಲ್ಲ ಹೆಲ್ಪ್ ಮಾಡಿದೆ ಅವ್ರಿಗೆ. ನಾನು ನೀರೆಲ್ಲ ಚಿಕ್ಕಮ್ಮ ಕೂಡ ಎಲ್ಲ ನೀರೆಲ್ಲ ತಂದು ಹಾಕ್ತಿದ್ರು. ಅಕ್ಕ ಎಲ್ಲ ಕಂಫರ್ಟ್ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗೆಲ್ಲ ಜಾಲಿಸಿ ನಮ್ಮ ಬುಜ್ಜಿ ಕೈ ಕೊಡ್ತಾಯಿದ್ರು. ಬುಜ್ಜಿ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಕೂಡ ಪಾಪ ಎಲ್ಲ ಬಟ್ಟೆಲ್ಲ ಒಣಗಾಕ್ತಾಯಿದ್ರು. ಸದ್ಯ ಮೋಡ ಅಂತ ಇರಲಿಲ್ಲ, ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂತು. ಅಷ್ಟು ಬಟ್ಟೆ ಒಣಗೋಕ್ಕೆ ಸ್ವಲ್ಪ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಎಷ್ಟು ಬಟ್ಟೆ ಅಂದರೆ ಅಷ್ಟಿಷ್ಟು ಬಟ್ಟೆ. ನಮ್ಮ 3-4 ಜನ ಬಟ್ಟೆ ಅಂದರೆ ಸುಮಾರು ಬಟ್ಟೆ ಇರ್ತಾವೆ. ಅಷ್ಟು ಬಟ್ಟೆ ಕೂಡ ಅವರೆಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಎಲ್ಲ ಜಾಲಿಸ್ಬಿಟ್ಟು ಎಲ್ಲ ಒಣಗಾಕಿದ್ರು. ಈ ಥರ ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ ಹೇಳಿ. ಕುಡಿದ್ರೆ ಅವ್ರಿಗೆ ಏನು ಮಾಡ್ತೀನಿ ಅಂತ ನನಗೆ ಜ್ಞಾನ ಇರಲ್ಲ, ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ನಮ್ಮ ಅಕ್ಕ ಆಗಿದ್ದಕ್ಕೆ ಅಷ್ಟೊಂದು ಸಹಿಸ್ಕೊಂಡು ಅಷ್ಟು ಹಿಂಸೆ ಇದು ಮಾಡ್ತಾಯಿರ್ತಾರೆ. ಬಟ್ಟೆಗೆಲ್ಲ ಹೋಗ್ಬಿಟ್ಟು ಪೆಟ್ರೋಲೆಲ್ಲ ಚೆಲ್ಲಿಬಿಟ್ಟಿದ್ದಾರೆ. ಎಲ್ಲನೇ ಬೆಂಕಿಗೆ ಹಚ್ಚಿದ್ರೆ ಏನು ಗತಿ ಹೇಳಿ.
ಎಷ್ಟು ಕಷ್ಟ ಅಂದರೆ ತುಂಬ ಕಷ್ಟ. ಹೆಣ್ಮಕ್ಳ ಜೀವನ ಈ ಏನಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಹಿಂಸೆ ಪಡ್ತಾ ಇರ್ತಾರೆ. ಕೆಲವ್ರ ಜೀವನ ಅಂತೂ ನರಕ ಅನುಭವಿಸ್ತಾ ಇರ್ತಾರೆ. ನಮ್ಮೋರಂತ ನಾನು ಮುಚ್ಚು ಮರೆಯಲ್ಲಿ ಹೇಳ್ತಾ ಇಲ್ಲ. ನಮ್ಮ ಅಕ್ಕ ನಿಜವಾಗ್ಲೂ ನಮ್ಮ ಮಾವನ ಮದುವೆ ಆದಾಗಿಂದ ಒಂದು ದಿನವೂ ನಮ್ಮ ಅಕ್ಕ ನೆಮ್ಮದಿಯಾಗಿಲ್ಲ, ಅಷ್ಟು ಕಾಟ ಕೊಡ್ತಾ ಇರ್ತಾರೆ ನಮ್ಮ ಮಾವರು. ಅದು ಏನು ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕ ಅಂತೂ ಸಹಿಸ್ಕೊಂಡು ಇಷ್ಟು ವರ್ಷ ಹಂಗೆ ತಾಳ್ಕೊಂಡು ಬರ್ತಾ ಇದ್ದಾಳೆ. ಅದಕ್ಕೋಸ್ಕರ ಇನ್ನೊಬ್ರಿಗಿನಾಗಿದ್ದರೆ ಆ ಪ್ಲೇಸಲ್ಲಿ ಯಾರು ಕೂಡ ಅವ್ರ ಹತ್ರ ಇರ್ತಾ ಇರಲಿಲ್ಲ. ಅಷ್ಟೊಂದು ಹಿಂಸೆ ಕೊಡ್ತಾ ಇರ್ತಾರೆ ಒಂದೊಂದು ಸರಿ ಅವರು. ಆದರೂ ಕೂಡ ನಮ್ಮ ಅಕ್ಕ ಎಲ್ಲ ನಿಭಾಯಿಸ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಗ್ರೇಟ್ ಅನ್ಬೋದು. ಪಾಪ ಅವರೆಲ್ಲ ಬಟ್ಟೆ ಎಲ್ಲ ಇದು ಮಾಡ್ತಾಯಿದ್ರು. ಚಿಕ್ಕಮ್ಮ ಕೂಡ ಬೆಳಗ್ಗೆಯಿಂದ ಏನು ಊಟನೇ ಮಾಡಿರಲಿಲ್ಲ, ಬರೀ ಅವ್ರಿಗೆ ಹೆಲ್ಪ್ ಮಾಡ್ಕೊಂಡಿದ್ಲು. ಅದಕ್ಕೋಸ್ಕರ ಇನ್ನು ನಾನು ಮುದ್ದೆನಾದರೂ ಮಾಡೋಣ, ಬಿಸಿದ ಅವರು ಕೂಡ ತಿಂತಾರೆ ಅಂತ ಹೇಳ್ಬಿಟ್ಟು ಮುದ್ದೆಗೆಲ್ಲ ಇಟ್ಬಿಟ್ಟು ಇವಾಗ ಮುದ್ದೆಲ್ಲ ತೊಳಸ್ತಾ ಇದ್ದೀನಿ. ಒಂದು 4 ಮುದ್ದೆ ಆಗಿದ್ದು, ಇನ್ನು ಚಿಕ್ಕಮ್ಮರಿಗೆ 2 ಮುದ್ದೆ ಇಟ್ಕೊಟ್ಟು ಬಂದೆ. ಮತ್ತು ಮನೇಲಿ 2 ಮುದ್ದೆ ಇತ್ತು, ನಾನು ಒಂದು ಮುದ್ದೆ ತಿಂದೆ, ಇನ್ನೊಂದು ಮುದ್ದೆ ಹಂಗೆ ಇಟ್ಟಿದ್ದೆ. ಅದರಲ್ಲಿ ನನ್ನ ಮಗಳು ಕೂಡ ಒಂದು ಸ್ವಲ್ಪ ತಿಂತಿರ್ತಾನಲ್ವ, ಒಂದು ಮುದ್ದೆಯಲ್ಲೇ ನಾನು ಅವ್ನು ಸಂಜೆವರೆಗೂ ಅವನು ಎಷ್ಟು ತಿಂತಾನೆ ಅಷ್ಟು ಸ್ವಲ್ಪ ಮುರಿದು ತಿನ್ನಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಒಂದು ಮುದ್ದೆ ಎತ್ತಿಟ್ಟಿರ್ತೀನಿ ನಾನು, ಅದನ್ನು ಬಳಸಲ್ಲ, ಅವನಿಗೋಸ್ಕರ ಅಂತಲೇ ಎತ್ತಿಟ್ಟಿರ್ತೀನಿ. ಇನ್ನು ನನ್ನ ಮಗ ಆಟಾಡಿ ಆಗಲೇ ಸ್ಟಾರ್ಟ್ ಮಾಡ್ದೆ. ಬಾಕ್ಲಲ್ಲಿ ನಿಂತ್ಕೊಂಡ್ಬಿಟ್ಟು ನನ್ನ ಇದು ಮಾಡೋಕ್ಕೆ ಏನೋ ಕೇಳ್ತಾ ಇದ್ದೆ, ಬರಂತೆ ಬಾ ಅಂತ ಕರಿತಾ ಇತ್ತು, ಬಾಮ ಅಂತ ಹೇಳ್ಬಿಟ್ಟು. ಅದಕ್ಕೆ ಸೀದಾ ಫೋನ್ ಇಟ್ಟಿದ್ನಲ್ವ, ಅದ್ರ ಹತ್ರ ಬಂದುಬಿಟ್ಟು ಸುಮ್ಮನೆ ಹೇಳಿದೆ ಹಂಗೆಲ್ಲ ಮಾಡ್ತಾಯಿದ್ದೆ. ನಾನು ಸುಮ್ಮನೆ ಇದು ಮಾಡ್ತಾಯಿದ್ದೀನಿ, ಮುಟ್ಬೇಡ ಅಲ್ಲಿ ತಾತ ಹೊಡಿತಾರೆ, ದೊಡ್ಡಪ್ಪ ಬೈತಾರೆ ಅಂತ ಹೇಳ್ತಾ ಇದ್ದೀನಿ. ಆದರೂ ಕೂಡ ಅವನು ಕಿವಿಗೆ ಹಾಕಂತ ಇರಲಿಲ್ಲ. ಹಿಂಗೂ ಮಾಡಿಬಿಟ್ಟು ಬೇಗ ಮುದ್ದೆಲ್ಲ ತೋರಿಸಿ ಎಲ್ಲ ನೀಟಾಗಿ ಎತ್ತಿಟ್ಟೆ. ಇನ್ನು ತುಂಬ ಕೆಲಸ ಇತ್ತು, ಬೆಳಗ್ಗೆನೇ ವಾರ ಮಾಡಿದ್ನಲ್ವ, ಸ್ವಲ್ಪ ಅಷ್ಟೊಂದಿರಲಿಲ್ಲ. ಇನ್ನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಇಷ್ಟೇ, ನಮಗೆ ಮುದ್ದೆ ಕಂಪಲ್ಸರಿ ಬೇಕಾಗುತ್ತೆ. ಆದರೂ ನಾನೊಂದು ಸತಿ ತೋರಿಸಲ್ಲ, ಬರೀ ಮುದ್ದೆದಿನೇನು ತೋರಿಸೋಣ ಅಂತೇಳ್ಬಿಟ್ಟು ಏನಾದರೂ ಸ್ವಲ್ಪ ಐಟಮ್ಮು ಮತ್ತು ಏನಾದರೂ ತಿಂಡಿ ಐಟಮ್ ಮಾಡಿದಾಗ ಮಾತ್ರ ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಮಿಕ್ಕಿ ಟೈಮ್ಗಳಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕೋಗಲ್ಲ. ಇಷ್ಟೇ, ಒಂದು ದಿನಕ್ಕೆ ಒಂದು ಸತಿನಾದರೂ ನಾನು ಮುದ್ದೆ ಮಾಡೇ ಮಾಡ್ತೀನಿ. ಕಂಪಲ್ಸರಿ ಇದ್ದೇ ಇರುತ್ತೆ, ಮುದ್ದೆ ಮಾತ್ರ ಮಿಸ್ ಆಗೋಲ್ಲ. ಇನ್ನು ಎಲ್ಲ ಮುದ್ದೆ ಎಲ್ಲ ತೋರಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮತ್ತು ಓದೆ ನೋಡೋಣ ಅದು ಎಷ್ಟು ತಂತಿಗೆ ಹಾಕಿದಾವೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು. ಇನ್ನು ಎಲ್ಲ ಒಣಗಾಕಿದ್ರು, ಬಿಸಿಲು ಮಾತ್ರ ಚೆನ್ನಾಗಿ ಬರ್ತಾಯಿತ್ತು ಸದ್ಯ. ಪಾಪ ಅಷ್ಟರೊಳಗೆಲ್ಲ ಒಣಕೊಳ್ಳಿ ಅಂತೇಳ್ಬಿಟ್ಟು ಅಲ್ಲಿ ಕೂಡ ಅವ್ರ ಮನೆ ಹತ್ರ ಕೂಡ ತುಂಬ ಅಕ್ಕಪಕ್ಕದ ಮನೆಯವ್ರ ಹತ್ರ ಕೂಡ ತುಂಬ ಬಟ್ಟೆ ಹಾಕಿ ಬಂದಿದ್ರಂತೆ. ಅದಕ್ಕೆ ಇಲ್ಲ ಸ್ವಲ್ಪ ಜಾಲ್ಸಿ ಹಾಕಿ ಹೋಗ್ಬಿಟ್ರೆ ನಾವು ಇರ್ತೀವಲ್ಲ, ನಾವು ನೋಡ್ಕೊತೀವಿ ಅಂತೇಳ್ಬಿಟ್ಟು ನಮ್ಮ ಅಕ್ಕ ಬೇಗ ಎಲ್ಲ ಜಾಲ್ಸಿ ಎಲ್ಲ ಹಾಕ್ತಾಯಿದ್ದು. ನೋಡಿ, ಬಂಡೆ ಕೂಡ ಬಿಟ್ಟಿಲ್ಲ, ಬಂಡೆ ಮೇಲೆ ಕೂಡ ಎಲ್ಲ ಒಣಗಾಕ್ತಾಯಿದ್ದಾರೆ. ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಸ್ವಲ್ಪ ಟೈಮ್ ಆಯಿತು. ಇನ್ನು ಚಿಕ್ಕಪ್ಪ ಕೂಡ ಚಿಕನ್ ತೊಗೊಬಂದಿದ್ರು. ಇನ್ನು ನಾನು ಕೂಡ ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದೆ. ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮಧ್ಯಾಹ್ನ ಟೈಮು ಮಧ್ಯಾಹ್ನ ಅಂದರೆ ಸ್ವಲ್ಪ ಒಂದು 3:30 ಏನೋ ಆಗಿತ್ತು. ಅವಾಗ ಹೆಂಗಿದ್ರು ಆಗಲೇ ಫೋಟೋಗೆಲ್ಲ ಹೂವು ಎಲ್ಲ ಮುಡಿಸಿ ಎಲ್ಲ ಕ್ಲೀನ್ ಮಾಡಿದ್ನಲ್ವ, ಯಾಕೋ ಸ್ವಲ್ಪ ದೀಪ ಹಚ್ಚಬೇಕು, ಇನ್ನೊಂದು ಸಂಜೆ ಟೈಮ್ ಆಯಿತು ಅಂತೇಳ್ಬಿಟ್ಟು ದೀಪ ಕೂಡ ಹಚ್ಚಿದ್ದೆ. ದೀಪ ಹಚ್ಚಿದ ಮೇಲೆ ಚಿಕನ್ ಅದು ಮುಟ್ಕೊತೀವಲ್ಲ, ಮತ್ತು ಪೂಜೆ ಮಾಡೋಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಬೇಗನೆ ನಾನು ಪೂಜೆ ಮುಗಿಸಿದೆ. ಇನ್ನು ಚಿಕ್ಕಮ್ಮ ಕೂಡ ಎಷ್ಟು 2.25 kg ತಂದಿದ್ರು ಚಿಕನ್ನು. ಅಷ್ಟಕ್ಕೆ ಎಷ್ಟಾಗುತ್ತೋ ಅಷ್ಟೆಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಟ್ಟು ಇವಾಗ ನಾನು ಕೂಡ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಅವರೆಲ್ಲ ನೀಟಾಗಿ ಜೋಡಿಸ್ಕೊಟ್ಟು ಪರ್ಫೆಕ್ಟಾಗಿ ಗೊತ್ತಿರುತ್ತೆ ಅವ್ರಿಗೆ ಇಷ್ಟಕ್ಕೆ ಇಷ್ಟ ಹಾಕ್ಬೇಕಂತ ಹೇಳ್ಬಿಟ್ಟು ಎಲ್ಲ ಜೋಡಿಸ್ಕೊಟ್ಟಿದ್ರಲ್ವ, ಸರಿ ಬಿಡು ಅಂತೇಳ್ಬಿಟ್ಟು ಎಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇನ್ನು ನಮ್ಮ ತಂಗಿಯರು ಕೂಡ ಫೋನ್ ಮಾಡಿತ್ತು, ನಮ್ಮ ಚಿಕ್ಕಮ್ಮ ಬರಮ್ಮ ಬೇಗ ಅಂತ ಹೇಳ್ಬಿಟ್ಟು. ಅವರು ಕೂಡ ಬರ್ತೀವಿ ಸಾಯಂಕಾಲ ಅಷ್ಟೊತ್ತಿಗೆ ಅಂತ ಹೇಳ್ತಾಯಿದ್ರು. ಇನ್ನು ಅವ್ರು ಬರೋಷ್ಟೊತ್ತಿಗೆ ಬೇಗ ಸಾಂಬಾರು ಒಂದಾದರೆ ಬಂದ ತಕ್ಷಣ ಸ್ವಲ್ಪ ಅನ್ನ ಮಾಡಿಬಿಟ್ಟು ಬಿಸಿ ಮುದ್ದೆ ಮಾಡ್ತೀನಿ. ನಾನು ಅಲ್ಲೇ ಮಾಡ್ತೀನಿ ಮುದ್ದೆ ಮತ್ತು ಇದು ಅನ್ನ. ನೀನು ಸಾಂಬಾರೊಂದು ಇಲ್ಲಿ ಮಾಡು ಅಂತ ಹೇಳಿದರು. ಯಾಕೆಂದರೆ ಅಲ್ಲಿ ಒಳಗೆ ತೊಗೊಳ್ಳಲ್ಲ ಚಿಕನ್ ಅವರು. ಹೊರಗಡೆ ಮಾಡೋಣ ಅಂದರೆ ಸ್ವಲ್ಪ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿ ಚಪ್ಪರ ಬೇರೆ ಇಲ್ಲಲ್ಲ ಚಿಕ್ಕಮ್ಮರ ಮನೆ ಹತ್ರ, ತುಂಬ ರಿಸ್ಕ್ ಆಗುತ್ತೆ ಪಾಪ, ಮಾಡೋಕ್ಕೆ ಆಗಲ್ಲ ಹೇಳ್ಬೇಕಂದ್ರೆ ಅಲ್ಲಿ. ಅದಕ್ಕೋಸ್ಕರ ನಾನು ಚಿಕನ್ ಸಾಂಬಾರು ಇಲ್ಲಿ ಮಾಡ್ತೀನಿ, ನೀವು ಮುದ್ದೆ ಅನ್ನ ಅಲ್ಲಿ ಮಾಡಿ ಅಂತ ಹೇಳಿದ್ದೆ. ಅವರು ಕೂಡ ಹಂಗೆ ಅಂದ್ಕೊಂಡ್ರು, ಸರಿ ಅಂತೇಳ್ಬಿಟ್ಟು ಇನ್ನು ಪೀಸ್ ನೀಟಾಗಿ ಚಿಕನ್ ಎಲ್ಲ ತೊಳೆದ್ಬಿಟ್ಟು 1-2 ಸತಿ ನೀರು ಹಾಕಿ ಚೆನ್ನಾಗಿ ತೊಳೆದು ಇವಾಗೆಲ್ಲ ಸ್ವಲ್ಪ ಪಾತ್ರೆ ದೊಡ್ಡದೇ ತೊಗೊಂಡಿದ್ದೆ. ದೊಡ್ಡ ಪಾತ್ರೆ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಇದೇ ಥರನೇ ಚಿಕನ್ ಸಾಂಬಾರು ಮಾಡೋದು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ, ಆದರೂ ಕೂಡ ಪರ್ಫೆಕ್ಟಾಗಿ ಸಾಂಬಾರು ಬಂದಿತ್ತು, ತುಂಬ ಚೆನ್ನಾಗಿತ್ತು ಕೂಡ. ವ್ಲಾಗ್ಸ್ ನೋಡಿ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೂ ಕೂಡ ಗೊತ್ತಾಗುತ್ತೆ ವೀಡಿಯೋಸ್ ಯಾವ ಥರ ಬರುತ್ತೆ ಏನೋ ಅಂತೇಳ್ಬಿಟ್ಟು. ನನಗೆ ಏನು ಸರಿಯಾಗಿ ಗೊತ್ತಿಲ್ಲ, ಆದರೂ ಕೂಡ ಗೊತ್ತಿರೋಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ನೋಡ್ತಾ ಇರ್ಬೋದು, ಈ ಕಡೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 2 ಚಿಕನ್ ಮಸಾಲ, 1 ಗರಂ ಮಸಾಲ ಪಾಕೆಟ್ ತೊಗೊಂಡಿದ್ದೆ.
ಅಂದರೆ 5 ರುಪೀಸ್ದು ಚಿಕ್ಕದೇ ಇತ್ತು. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಇರುತ್ತೆ, ಅದರಲ್ಲೇನು ಕ್ವಾಂಟಿಟಿ ಜಾಸ್ತಿ ಇರೋಲ್ಲ. ಅದಕ್ಕೋಸ್ಕರ ಇಷ್ಟು ಚಿಕನ್ಗೆ ಇಷ್ಟು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಮತ್ತು ನಾವು ಮನೇಲಿ ಮಾಡಿರೋ ಸಾಂಬಾರು ಪುಡಿ, ಖಾರದ ಪುಡಿ ಕೂಡ ಯೂಸ್ ಮಾಡ್ತೀವಿ. ಇನ್ನು ಚೆನ್ನಾಗಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಫ್ರೈ ಮಾಡಿದ್ದೆ. ಫ್ರೈ ಮಾಡಿ ಸ್ವಲ್ಪ ಉಪ್ಪೆಲ್ಲ ಹಾಕಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂಥರ ಅದು ಕಸಕ್ಕಂತಿರುತ್ತಲ್ಲ ಆ ಥರ ಎಲ್ಲ ಹೋಗಬೇಕು. ಅದೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಮಾತ್ರ. ಚಿಕನ್ ಆಗಲಿ ಮಟನ್ ಆಗಲಿ ಫಸ್ಟ್ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಬಿಟ್ಟು ಆವಾಗಲೇ ಟೇಸ್ಟು ಚೆನ್ನಾಗಿರೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂತೀವಿ ಅಂತೇಳ್ಬಿಟ್ಟು. ಆಮೇಲೆ ನೆಕ್ಸ್ಟು ನಾವು ಸ್ವಲ್ಪ ಏನೇನು ತೊಗೊಂಡಿರ್ತೀವೋ ಅದು ಐಟಮ್ ಎಲ್ಲ ಹಾಕ್ಕೊಬೇಕು. ನಾನು ಬಂದುಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಪ್ಯಾಕೆಟ್ ಹಾಕಿದೆ, 5 ರೂಪಾಯಿದು ಚಿಕ್ಕದೇನೆ, ಸ್ವಲ್ಪನೇ ಇರುತ್ತೆ, ಜಾಸ್ತಿ ಏನಿರಲ್ಲ. ಮತ್ತು ಗರಂ ಮಸಾಲೆ, ಚಿಕನ್ ಮಸಾಲ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಹೊಡೆದ್ಬಿಡ್ತೀನಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ಥರ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತೇಳ್ಬಿಟ್ಟು ಆಮೇಲೆ ಗರಂ ಮಸಾಲ ಹಾಕ್ಕೊತೀನಿ. ಗರಂ ಮಸಾಲ ಮತ್ತು ಚಿಕನ್ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಆವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಂಗೆ ಕುದಿಬೇಕು. ಆಮೇಲೆ ನಾವು ಮನೇಲಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಮತ್ತು ಸ್ವಲ್ಪ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಬಿಟ್ಟು ಆವಾಗಷ್ಟೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ ನಾನು. ಅದಕ್ಕೆ ಉಪ್ಪು ಖಾರ ಎಲ್ಲನೂ ಹಿಡಿಯೋವರೆಗೂ ನಾನು ಅದನ್ನು ಇದು ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಸಿಮ್ಮಲ್ಲೇ ಇಟ್ಬಿಟ್ಟು, ಅಂದರೆ ಜಾಸ್ತಿ ಉರಿ ಇಡಬಾರ್ದು ಮತ್ತು ತಳ ಹಿಡಿಯುತ್ತೆ. ಸ್ವಲ್ಪ ಸಿಮ್ಮಲ್ಲೇ ಇಟ್ಬಿಟ್ಟು ಒಂದು 2 ನಿಮಿಷ 3 ನಿಮಿಷ ಹಂಗೆ ಬಿಟ್ಬಿಡ್ತೇನೆ. ನೋಡ್ತಾ ಇರ್ಬೋದು ಎಷ್ಟು ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಥರ. ಆಮೇಲೆ ನಾವು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿದೆಲ್ಲ ಇರುತ್ತಲ್ಲ ಮಾಮೂಲಿದು, ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ಇವಾಗೆಲ್ಲ ಚೆನ್ನಾಗಿ ತಿರ್ಗಿಸ್ಕೊಂಬಿಟ್ಟು ಮತ್ತು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಕುದಿಸ್ಕೊಂಬಿಟ್ರೆ ಮುಗೀತು. ಚಿಕನ್ ಸಾಂಬಾರು ರೆಡಿ ಆಯಿತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ, ಪರ್ಫೆಕ್ಟಾಗಿ ಬಂದಿತ್ತು. ನಮ್ಮ ತಂಗಿ ಮಕ್ಕಳು ಚಿಕನ್ ತಿನ್ನೋದು ಜಾಸ್ತಿ, ಮಟನ್ ಅವ್ರು ಏನು ಇಷ್ಟಪಡಲ್ಲ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಕೂಡ ಪಾಪ ಚಿಕ್ಕಪ್ಪ ಎಲ್ರಿಗೂ ಆಗುತ್ತೆ ಅಂತ ಹೇಳಿ ಒಂದು 2-3 ಕೆ ಜಿಯಷ್ಟು ತೊಗೊಂಬಂದಿದ್ರು. ಅವ್ರಿಗೋಸ್ಕರ ಸ್ವಲ್ಪ ಜಾಸ್ತಿನೇ. ಚಿಕ್ಕಮ್ಮ ಗೊತ್ತಲ್ಲ ಮಕ್ಕಳು ಹೆಂಗೆ ಅಂತೇಳ್ಬಿಟ್ಟು, ಇವರಂತೂ ಅಂದರೆ ಒಂದು ಅರ್ಧ ಗಂಟೆಗೆ ಒಂದು ಸತಿ ಊಟ ಮಾಡ್ತಾನೆ ಇರ್ತಾರೆ, ಸ್ವಲ್ಪ ಹಾಕ್ಕೊಂಡು. ಅದಕ್ಕೆ ಅವರಿಗೆಲ್ಲ ಜೋಡ್ಸೋಕ್ಕಾಗಲ್ಲಮ್ಮ, ಸ್ವಲ್ಪ ತಿಳಿ ಎಲ್ಲ ಜಾಸ್ತಿನೇ ಮಾಡು ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾಯಿದ್ದೀನಿ. ಮತ್ತೆ ಬೇಯಿಸ್ಕೊತ ಕೂಡ ಈ ಕಡೆ ಪಾತ್ರೆ ಕೂಡ ಸ್ವಲ್ಪ ತೊಳ್ಕೊಂಬಂದಿದ್ದೆ, ಅವು ಕೂಡ ಎಲ್ಲ ಸ್ಟ್ಯಾಂಡ್ಗಿಟ್ಟು ಇವಾಗ ನೀಟಾಗಿ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಜಾಸ್ತಿ ಏನು ಪೆಂಡಿಂಗ್ ಇಟ್ಕೊಳ್ಳಲ್ಲ ನಾನು. ಅವಾಗೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಕೂಡ ತುಂಬ ಈಸಿ ಆಗುತ್ತೆ. ಇನ್ನು ನಾನು ಅಷ್ಟೇ ನಮ್ಮ ತಂಗಿಯರು ಕೂಡ ಬಂದರು, ಊರಿಂದ ಬಂದಿದ್ರು, ಆಗಲೇ ಬಂದು ಅವಳು ಅಲ್ಲೇ ಇದ್ಲು ಮನೆ ಹತ್ರ, ಆ ಕಡೆ ಮನೆ ಹತ್ರ. ನಾನು ಕೂಡ ಸಾಂಬಾರೆಲ್ಲ ಮಾಡಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನು ಬಂದರು ಮಕ್ಕಳು ಕೂಡ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾಯಿದ್ರು. ಇನ್ನು ಇದು ಜಾರದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ, ಅದು ಕೂಡ ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟೆ, ಟಬ್ಬಲ್ಲಿ ಹಾಕಿಟ್ಟಿದ್ದೀನಿ ಅವೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು. ನಮ್ಮ ತಂಗಿ ಕೂಡ ಬಂದಿದ್ದರು, ನಮ್ಮ ಚಿಕ್ಕಪ್ಪ ನಮ್ಮ ತಂಗಿ ಇಬ್ಬರು ಕೂಡ ಮಾತಾಡ್ಕೊಂಡಿದ್ರು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.